ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟೇ ಆಗ್ಲಿ ನನ್ ಮಗ ಅಲ್ವಾತೆ, ಒಂದ್ಸಲ ಹಟ್ಟಕ್ ಬಿದ್ರೆ ಅಷ್ಟು ಈಸಿಯಾಗಿ ಸುಮ್ಮನಾಗಲ್ಲ. ಇಂಥ ಕೊಬ್ಬಿಗೆ ಏನು ಕಡಿಮೆ ಇಲ್ಲ. ಇಳಿಸ್ತೀನಿ, ಇವ್ರ ಕೊಬ್ಬನ್ನ ಇಳಿಸ್ತೀನಿ. ಅಂದಹಾಗೆ ನಾವು ಮಾಡಿರೋ ಪ್ಲಾನ್ ಇವಳಿಗೆ ಹೇಗೆ ಗೊತ್ತಾಯ್ತು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಹಲೋ ಮಾಮ್, ನಾನು ಹೇಳು ಜೈ. ತಕ್ಷಣ ನಮ್ಮ ಮನೆಗೆ ಹೊರಟ್ಪ ಆ್ಯಂಡ್ ನಿನ್ನ ಫೋನ್ ತೊಗೊಂಬ, ಮರಿಬೇಡ. ಯಾಕೆ? ಹೇಳ್ತೀನಿ ಮಾಮ್, ಬಾ. ಸರಿ. ಬ್ರೇಕ್ಫಾಸ್ಟ್ ಆಯ್ತಾ ಸರ್? ಹಾಂ, ಹಲೋ ಮಿಸ್ಟರ್ ರಣಜೀರ್ ಕಂಠೀರ್ವ, ನಿಮ್ಮನ್ನೇ ಕೇಳ್ತಾ ಇರೋದು. ನೀವ್ ಯಾವಾಗ ಬಂದ್ರಿ? ಬನ್ನಿ ಮೇಡಮ್, ಬನ್ನಿ. ಎಲ್ಲಿಗೆ ಹೋಗಿದ್ರಿ? ನಾನು ಗಾರ್ಡನ್ ಅಲ್ಲಿದ್ದೆ. ಏನ್ ಮಾಡ್ತಾ ಇದ್ರಿ? ಅಮ್ಮ ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ನಿಮಗೆ ಗೊತ್ತಲ್ವಾ, ಅಮ್ಮ ತಾಸ್ಗಟ್ಲೆ ಮಾತಾಡ್ತಾರೆ. ಕುಡಿ. ಮಾತಾಡ್ಕೊಂಡು ಹಾಗೇ ಹೋಗ್ಬಿಟ್ರಾ? ಪಾಪ ಇಲ್ಲಿ ಇವನು ಒಬ್ಬನೇ ಅಳ್ತಾ ಇದ್ದಂತೆ, ಮಂದಿ ಬಂದು ಸಮಾಧಾನ ಮಾಡ್ತಾರೆ. ಐಮ್ ಸೋ ಸಾರಿ. ಕೊಡಿ. ಪರವಾಗಿಲ್ಲ ನಾವು ನೋಡ್ಕೋತೀವಿ. ಪರವಾಗಿಲ್ಲ ಕೊಡಿ. ನಾನು ಬಂದೆ. ಪರವಾಗಿಲ್ಲ ಮೇಡಮ್. ಅಲ್ವಾ? ಏನ್ ಸರ್, ಇವತ್ತು ತುಂಬಾನೇ ಖುಷಿಯಾಗಿದ್ದೀರಾ? ಹೌದು, ಒಂದು ವಿಷಯ ಇದೆ. ಇನ್ನೊಂದು ವಾರ ವೆಯ್ಟ್ ಮಾಡಿ, ಸರ್ಪ್ರೈಸ್ ಕೊಡ್ತೀನಿ. ಹಾ, ಏನ್ ಸರ್ಪ್ರೈಸು? ಸರ್ಪ್ರೈಸ್. ಪ್ಲೀಸ್ ಕ್ಲೂ ಕೊಡಿ ಪ್ಲೀಸ್. ಗೆಸ್ ಮಾಡಿ. ಸರಿ, ಓಕೆ. ಆಫೀಸ್ ಬಗ್ಗೆ ಅಲ್ಲ. ಮನೆ ಬಗ್ಗೆ ಅಲ್ಲ. ನನ್ ಬಗ್ಗೆ ಅಲ್ಲ. ಮಗು ಬಗ್ಗೆ ಅಲ್ಲ. ನಿಮ್ ಬಗ್ಗೆ ಅಲ್ಲ. ಮತ್ತೇನೇನಿರೋದಕ್ಕೆ ಸಾಧ್ಯ? ಸರ್ಪ್ರೈಸ್. ಪರವಾಗಿಲ್ಲ ಬಿಡಿ. ಮಮ್ಮನ ಬಿಟ್ಟೋದಲ್ವಾ, ನಾವು ಬಿಟ್ಟು ಅಳ್ತಿದ್ದಾನೆ. ಹಳ್ಳಿ ಬಿಡಿ, ನಾವು ಸಮಾಧಾನ ಮಾಡ್ತೀವಿ. ನೀವು ಫೋನು ಮುಂದುವರಿಸಿ. ಬಾರೋ. ಸೃಜನರೇ, ಅವ್ರ ಉದ್ದೇಶ ಏನು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಅವ್ರು ಏನ್ ಮಾಡ್ತಿರ್ಬೋದು, ಅವ್ರ ನೆಕ್ಸ್ಟ್ ಪ್ಲಾನ್ ಏನು? ನನಗೂ ಏನೂ ಅರ್ಥ ಆಗ್ತಿಲ್ಲ ಮೇಡಮ್. ಫ್ಯಾಕ್ಟ್ರಿ ಹತ್ರ ಹೋದಾಗಲೂ ಅವ್ರ ಕಾಲ್ ಬಂದಿಲ್ಲ. ಸಡನ್ನಾಗಿ ಅವ್ರು ಯಾಕೆ ಅವ್ರ ಪ್ಲ್ಯಾನ್ನ ಡ್ರಾಪ್ ಮಾಡಿದ್ರು ಅಂತಲೇ ಅರ್ಥ ಆಗ್ತಿಲ್ಲ ಮೇಡಮ್. ಒಟ್ನಲ್ಲಿ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ, ಡೌಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇವಾಗ ಮುಂದೆ ಏನು ಮಾಡೋದು ಮೇಡಮ್? ಅವ್ರು ಏನಾದರೂ ಒಂದು ಮಾಡೇ ಮಾಡ್ತಾರೆ, ಸುಮ್ಮನೆ ಅಂತೂ ಕೂರಲ್ಲ. ಅವ್ರ ಕೆಲಸನೇ ಅದಲ್ವಾ, ಎಲ್ಲಿ ಏನು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋಕ್ಕಾಗತ್ತೆ ಅಂತ ನೋಡ್ತಿರೋದು. 24/7 ಅದೇ ಯೋಚನೆಯಲ್ಲಿರ್ತಾರೆ. ನೋಡೋಣ ಅವ್ರೇನು ಮಾಡ್ತಾರೆ ಅಂತ. ಅವ್ರು ಏನೇ ಮಾಡಿದ್ರು ಅದು ನಮಗೆ ಗೊತ್ತಾಗುತ್ತೆ. ಅವ್ರ ನೆಕ್ಸ್ಟ್ ಕಾಲ್ಗೋಸ್ಕರ ನಾವು ವೆಯ್ಟ್ ಮಾಡ್ತಿರ್ಬೇಕು. ಹಾಂ ಮೇಡಮ್. ಆದರೂ ಎಂಥ ದೊಡ್ಡ ಟ್ರಾಜಿಡಿ ಅಲ್ವಾ? ನಮ್ಮವ್ರ ಮೇಲೆ ನಾವೇ ಕಣ್ಣಿಡೋ ಥರ ಆಗಿದೆ. ಬೇಜಾರಾಗುತ್ತೆ, ಬಟ್ ಏನು ಮಾಡೋದು, ಬೇರೆ ದಾರಿ ಇಲ್ಲ. ನನಗನ್ಸುತ್ತೆ ಎಲ್ಲ ಕಡೆನೂ ಹೀಗೆ. ನಮ್ಮ ಅತಿ ದೊಡ್ಡ ಶತ್ರು ನಮ್ಮ ಹತ್ತಿರದಲ್ಲೇ ಇರ್ತಾರೆ. ನಮ್ಮವರು ಅನ್ನೋ ಮುಖವಾಡ ಹಾಕ್ಕೊಂಡಿರ್ತಾರೆ. ಶತ್ರುಗಳಿಗಿಂತ ಈ ರೀತಿ ಹಿತಶತ್ರುಗಳೇ ತುಂಬ ಡೇಂಜರು. ಅದು ನಿಜನೇ ಮೇಡಮ್. ಶತ್ರು ಆದರೂ ಮುಂದೆ ನಿಂತ್ಕೊಂಡು ಎದೆಗೆ ಚೂರಿ ಆಗ್ತಾನೆ. ಅಟ್ಲೀಸ್ಟ್ ಗೊತ್ತಾಗುತ್ತೆ ಮೇಡಮ್, ಆ ಚೂರಿ ಎಷ್ಟು ಶಾರ್ಪ್ ಆಗಿದೆ, ಎಷ್ಟು ಉದ್ದ ಇದೆ ಅಂತ. ತಪ್ಸ್ಕೊಳ್ಳೋಕ್ಕೆ ಒಂದು ಅವಕಾಶನೂ ಇರುತ್ತೆ. ಆದರೆ ಬೆನ್ನ ಹಿಂದೆಯಿಂದ ಚೂರಿ ಹಾಕೋರ್ದು ಆ ಥರ ಅಲ್ವಲ್ಲ ಮೇಡಮ್. ಚುಚ್ಚಿದ ಮೇಲೆ ಗೊತ್ತಾಗೋದು ಯಾರೋ ಚುಚ್ಚಿದ್ರು ಆಪಿಟ್ರು ಅಂತ. ಇಲ್ಲಿ ತಪ್ಸ್ಕೊಳ್ಳೋಕೆ ಒಂದು ಅವಕಾಶನೂ ಇರಲ್ಲ ಮೇಡಮ್. ಆದರೂ ಎಷ್ಟು ವಿಚಿತ್ರ ಅಲ್ವ ಮೇಡಮ್ ಈ ಸಂಬಂಧ ಅನ್ನೋದು. ತುಂಬಾ ಕಾಂಪ್ಲೆಕ್ಸ್ ಅದು. ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಏನು ಮಾಡೋಕ್ಕಾಗಲ್ಲ. ನಮ್ಮನ್ನು ನಾವು ಜೋಪಾನ ಮಾಡ್ಕೊಳ್ಬೇಕು, ಅಷ್ಟೇ ನಮ್ಮ ಕೈಯಲ್ಲಾಗೋದು.
ಹಲೋ ಮೇಡಮ್. ಹಾ ಹೇಳಿ ಸೃಜನಾ ಅವರೇ. ಇಲ್ಲ ಮೇಡಮ್, ಅವ್ರ ಫೋನಲ್ಲಿ ಹೇಳಿದ ಥರ ಇಲ್ಲಿ ಯಾವ ಲಕ್ಷಣನೂ ಇಲ್ಲ. ಇಲ್ಲ ಸೃಜನಾ ಅವರೇ, ನೋಡಿ ಈ ವಿಷಯನ ಹಾಗೆ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ನಾವು ಅಲರ್ಟ್ ಆಗಿರಬೇಕು. ಅವ್ರ ವಿರುದ್ಧವಾಗಿ ಸಾಕ್ಷಿ ಕಲೆಕ್ಟ್ ಮಾಡೋದಕ್ಕೆ ನಮಗಿದು ಒಳ್ಳೆ ಅವಕಾಶ. ನೀವು ಆಚೆನೇ ಇರಿ, ಏನೇ ಮೂಮೆಂಟ್ ಇದ್ರು ನಿಮ್ಗೆ ಏನೇ ಅನ್ಸಿದ್ರು ನನಗೊಂದು ಕಾಲ್ ಮಾಡಿ. ನಾನು ಹಾಲಲ್ಲಿ ಇರ್ತೀನಿ, ಓಕೆನಾ? ಸರಿ ಮೇಡಮ್, ಆಯಿತು. ಹಾಂ ಮೇಡಮ್. ಸೃಜನಾ ಅವರೇ, ಎನಿ ಅಪ್ಡೇಟ್? ಇಲ್ಲ ಮೇಡಮ್. ಇಲ್ಲೂ ಏನೂ ಇಲ್ಲ. ಯಾಕೆ ಭೂಮಿಕಾ, ಮುಖ ಎಲ್ಲ ಸೊರಗೋಗಿದೆ? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಜಾಗರಣೆ ಏನಾದರೂ ಮಾಡ್ತಿದ್ಯಾ? ಅಥವಾ ಏನಾದರೂ ಸ್ಪೈ ಕೆಲಸ ಮಾಡ್ತಿದ್ಯಾ ಏನೋ? ಅಂದ್ರೆ ನನಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ನಾನು ಮುಂದೆ ನೀನಿನ್ನೂ ಬಚ್ಚ. ಅಮೃತಧಾರೆ